ತಿಂಗಳು ಮಾತ್ರ ಮತ್ತೆ ಬಂದು. There is only one hike there. Other than that, it is just gradual up and down. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಕುದುರೆಮುಖ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ಅಂಡ್ ಇಟ್ಸ್ ಮೈ ಫಸ್ಟ್ ಟೈಮ್ ಟ್ರೆಕ್ಕಿಂಗ್. ಐ ಆಮ್ ವೆರಿ ಎಕ್ಸೈಟೆಡ್, ಸೊ ಬನ್ನಿ ಹೋಗೋಣ. Boss man count his tail, we just count our turn. Fair don't come easy, I had to stand and fight for mine. ಗೈಸ್, ನಾವಿನ್ನ ಹೋಗ್ತಾನೆ ಇದೀವಿ. ಆದಿನೇ ಹೇಳಿದ 10 minutes ಅವೇ ಅಂತ. Sorry for the wrong information. ಬಟ್ ಈ ಮ್ಯಾಪಲ್ಲಿ 1.5 hour ತೋರಿಸ್ತಿದೆ. ಇವಾಗ ಮ್ಯಾಪೇ ಹೊಟ್ಟೋಯ್ತು, ಯಾಕಂದ್ರೆ ಇಲ್ಲಿ ಸಿಗ್ನಲ್ಲೂ ಇಲ್ಲ. Just 1 hour, no worries. ಇಟ್ ಈಸ್ ಆಕ್ಚುಲಿ ನಾಟ್ 1 hour, 2 hours away. Shut the fuck up. What time? 8:34. 7:30. Okay. 1 hour. ಫೈನಲಿ ವಿ ರೀಚ್ ದ ಚೆಕ್ ಪೋಸ್ಟ್. ನಮ್ಮ ವೆಹಿಕಲ್ ಪಾಸಸ್ನ ಕಲೆಕ್ಟ್ ಮಾಡಿ ಅಲ್ಲಿಂದ ವಿ ಟುಕ್ ಅ ಜೀಪ್ ರೈಡ್ ಟು ದ ಫಾರೆಸ್ಟ್ ಆಫೀಸ್. ಅರೆ, ನಿಮ್ಗೆ ಕನ್ನಡ ಬರುತ್ತಾರೆ? ನೀವು ಬಾರ್ನ್ ಅಂಡ್ ಬಾಟಪ್ ಬ್ಯಾಂಗ್ಳೂರ್. ವಿ ಥಾಟ್ ಓನ್ಲಿ ವಿ ವರ್ ಲೇಟ್, ಬಟ್ ಆನ್ ದ ವೇ ನಮ್ಗೆ ಇನ್ನೂ ಇಬ್ಬರು ಟ್ರೆಕ್ಕರ್ಸ್ ಸಿಕ್ಕಿದ್ರು, ಸೊ ನಾವು ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ವಿ. ಗಾಡೀಲಿ ಬರ್ತಾವಲ್ಲ. ಫಾರೆಸ್ಟ್ ಆಫೀಸ್ ತಲುಪಿದ ಮೇಲೆ ನಾವೆಲ್ಲ ಒಟ್ಟಿಗೆ ಟ್ರೆಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. So before starting this trek, let me show you guys the trail map. From Forest Office to Ontimarattu, it will take us around 3 hours to reach, and from there to the peak, it will take us 1 hour. So overall, we'll be covering up to 18 kilometers round trip, which takes about 8 to 9 hours. Forest officers in the final checking admile, we started our trek. ಕಾನ್ಫಿಡೆಂಟ್ ಅಲ್ಲ, ಬಟ್ ಇವಾಗ ಕೇಳ್ತಿದ್ರು ಇದ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಂತ. ನಾನು ಇದೇ ನಡೀರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಈ ಒಂದು ಸ್ಮಾಲ್ ಮಿಸ್ಟೇಕಿಂದ ಟ್ರೀಸ್ನ ಮಾರ್ಕ್ ಮಾಡಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಇನ್ ಕುದುರೆಮುಖ ಟ್ರೆಕ್. ನಾವು ಅದೇ ಅಲ್ಲಿಗೆ ರೀಚ್ ಆಗಬೇಕು. ಇಟ್ ಲುಕ್ಸ್ ಲೈಕ್ 4 hours ಅವೇ, ಅಷ್ಟು ದೂರ ಕಾಣಿಸ್ತಾ ಇದೆ, ಬಟ್ ನೋಡೋಣ. ಓಕೆ, ನಾವಿವಾಗ ಆಲ್ಮೋಸ್ಟ್ ಇನ್ಕ್ಲೈನ್ ಹತ್ತಕ್ಕೆ ಬಂದಿದ್ದೀವಿ. ಪೀಕ್ ಹತ್ತಕ್ಕೆ ಇಲ್ಲಿಂದ 2 hours. ಇವಾಗ ಟೈಮ್ ಇಸ್ 11 o'clock. ಸೊ ನಾವು 1:30 ಹಂಗೆ ಪೀಕ್ ಹತ್ರ ಇರ್ತೀವಿ. ಸೊ ಇವಾಗ ನಾವಿಲ್ಲಿಂದ ಹತ್ತಬೇಕು. ಸೊ ಲೆಟ್ಸ್ ಗೋ. ಇಲ್ಲಿ ನಿಮಗೆ ಬಾಕ್ಸಲ್ಲಿ ಪುಳಿಯೋಗರೆ ಕೊಡ್ತಾರೆ. ಲಂಚ್ನ ನಾವೇ ಕೊಡ್ತೀವಿ. 150 rupees per box ಅಂತಾರೆ, ವಿಚ್ ಇಸ್ ನಾಟ್ ವರ್ತ್ ಇಟ್ ಫಾರ್ ಪುಳಿಯೋಗರೆ, ಬಟ್ ದಟ್ಸ್ ದ ಓನ್ಲಿ ಆಪ್ಷನ್ ನಿಮಗೆ ಸಿಗೋದು, ನೀವೇನಾದ್ರು ಲಂಚ್ ತಂದಿಲ್ಲ ಅಂದರೆ. ನಾವಿವಾಗ ಫುಲ್ಲಿ ಒಳಗಡೆ ಫಾರೆಸ್ಟ್ ಥರ ಇಂದ ಬಂದ್ವಿ, ಅದಕ್ಕೆ ನಮ್ಗೆ ಅಷ್ಟೊಂದು ಶೇಡ್ ಇತ್ತು. ಇವಾಗ ವಿ ಸ್ಟಿಲ್ ಹ್ಯಾವ್ ಇಷ್ಟು ಹತ್ಬೇಕು ನಾವಿನ್ನು. We got to go there. Peak. So we have to go till there. From there take a U-turn and climb all the way. Oh my God. Let's go, Adi. And when you go, I will fall back apart. Find pieces. ಇವಾಗ ನಾವು 1 hour away from reaching the peak, and you can see behind me the view. ನಾವಿವಾಗ ಚಿಕ್ಕಿ ತಿಂತಾ ಇದ್ದೀವಿ. Finally made it. She says, hey man, there we're
just too many days. ನೋಡಿ ನಾವು ಎಷ್ಟು ಹೈಟಿಗೆ ಬಂದಿದ್ದೀವಿ ಇವಾಗ. When our good intentions only got in the way. And I almost never know ಇನ್ನು 3 ಕಿಲೋಮೀಟರ್ಸ್. So you reached at I guess 11:30. That's great. We started at 10 o'clock. Oh, that's very late. Yeah. First time I did this, we did that same mistake. Okay. Don't start at 10. You should start at 8. 8. Yes. Nice. That's And nice. you're doing this for the 4th time, so it's much more easier. It's the Kudremukha or oh, same thing 4th time. Yeah, this is Kudremukha. So there is only one hike there. Other than that, it is just gradual up and down till there. Got it. There is only that you can see, right? Yeah, we can see the peak. Probably max 25 minutes. For you, maybe even less. Nice to meet you guys. Bye. Thank you. ನಾವು ಫೈನಲಿ ಹತ್ತಿದ್ದೀವಿ ಹಿಲ್ ಟಾಪ್. ಅಲ್ಲಿ ಕಾಣಿಸ್ತಿದೆಯಲ್ಲ, ದಟ್ ಈಸ್ ದ ಪೀಕ್. ಐ ಥಿಂಕ್ ವಿ ಡಿಡ್ ಅ ಪ್ರಿಟಿ ಗುಡ್ ಜಾಬ್. ನಾವು ಎಷ್ಟು ಮೇಲೆ ಹತ್ತಿದ್ದೀವಿ ಅಂದರೆ ಓಹ್, ನೀವು ಗೈಡಾಗಿ ಒಂದು ದಿವಸಕ್ಕೆ ಎವ್ರಿಡೇ ಹತ್ತಿದ್ದೀರಾ? ದಿನಾಗಲೂ ಹತ್ತಿದ್ದೀರಾ ನೀವು? ಯಪ್ಪ ಸರ್, ನೀವೇನು ತಿಂತೀರಾ ಸರ್? ಗೈಸ್, ವಿ ಕ್ಯಾನ್ ಅಫಿಷಿಯಲಿ ಸೇ ವಿ ಹ್ಯಾವ್ ರೀಚ್ಡ್ ದ ಪೀಕ್. ಎಷ್ಟನೇ ವಯಸ್ಸಿಂದ ಮಾಡ್ತಾ ಇದ್ದೀರಾ ಇದು? 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಮುಂದಿನ ತಿಂಗಳು ಮಾತ್ರ ಮತ್ತೆ ಬಂದು ಬಿಸಿಲಲ್ಲ. ಹಾಂ, ಬಿಸಿಲು ಮಳೆಗೂ ನಿಲ್ಲಿಸ್ತಾರೆ ಅಲ್ವಾ? ಇಲ್ಲಪ್ಪ, ಒಂದಿನ 2 ದಿನ ಮಳೆ ನಿಲ್ಸಲ್ಲ. ಬಟ್ ಎಷ್ಟು ಜನ ಬರ್ಬೋದು ಇಲ್ಲಿ? ಯಾವಾಗಲೂ 300 ಮೇಲೆ ಬುಕ್ಕಿಂಗ್ ಇಲ್ಲ. ಅದೇ ಅನ್ಕೊಂಡ್ವಿ, ಯಾವ್ದಕ್ಕೆ ಹೋಗೋದು, ನೇತ್ರಾವತಿಗೆ ಹೋಗೋದು, ಇದಕ್ಕೆ ಹೋಗೋದು, ಯಾವ್ದು ಚೆನ್ನಾಗಿರುತ್ತೆ ಗೊತ್ತಿರಲಿಲ್ಲ. 2 ಚೆನ್ನಾಗಿದೆ ಅಂದ್ರೆ ಅದು 6 ಕಿಲೋಮೀಟರ್ ಅಲ್ಲ, ಇದು ಡಬ್ಬಲ್. ನಾಳೆ ಬರ್ತೀನಿ, ನಾಳೆ ನಾಡ್ದು ಕಂಟಿನ್ಯೂ, ವಾರದಲ್ಲಿ 3 ದಿನ ಅಷ್ಟೇ, ಡೈಲಿ ಆಗಲ್ಲ. ಮತ್ತೊಬ್ಬ ಬರ್ತಾನೆ. ವಾಪಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇವಾಗ. ನನ್ನ ಬಟ್ಟೆ ಫುಲ್ ಒದ್ದೆ ಆಗಿಬಿಟ್ಟಿದೆ. ಬೆಸ್ಟ್ ಥಿಂಗ್ ಏನಂದರೆ ನಮ್ಮ ನಂಬಕ್ಕೆ ಆಗ್ತಿಲ್ಲ, ನಿಮಗೆ ಈ ಎಡ್ಜಲ್ಲಿ ಒಂದು ನಾಟ್ ಇವನ್ ದಿಸ್ ಮೌಂಟೇನ್, ಅದ್ರ ಹಿಂದೆಗಡೆ ಒಂದು ಮೌಂಟೇನ್ ಕಾಣಿಸ್ತಿದೆಯಲ್ಲ, ಪೀಕು ಸೆಂಟ್ರಲ್ಲಿ, ಅಲ್ಲಿಂದ ನಾವು ಇವಾಗ ಬಂದಿರೋದು. ಅಲ್ಲಿಂದ ಆಲ್ಮೋಸ್ಟ್ ಯು ಹ್ಯಾವ್ ಕಮ್ ಟಿಲ್ ಹಿಯರ್. ನಮಗೆ ನಂಬಕ್ಕಾಗ್ತಿಲ್ಲ, ಡಿಡ್ ವಿ ರಿಯಲಿ ಡೂ ದಿಸ್ ಟ್ರೆಕ್ ಅಂತ. ನೈನ್ ಓ ಕ್ಲಾಕಿಗೆ ಹೊರಟಿ 6:30ಗೆ ರೀಚ್ ಆಗಿದ್ದೀವಿ ಕೆಳಗಡೆ. ಕಾಲಂತೂ ತುಂಬಾ ನೋವ್ತಿದೆ. Finally we completed our trek and I'm really glad that Kudremukha was my first trek. The views, the river streams and you being fully present in that moment was a beautiful experience. It will test your endurance and drain your energy, but you just have to keep going, and when you complete this trek, it feels truly rewarding. So was it worth it? Absolutely.